ನಮಸ್ಕಾರ ವೀಕ್ಷಕರೇ, ತಮಿಳ್ನಲ್ಲಿ ನಾನು ಏನು ತೋರಿಸಿದ್ನಿ ಮೆಸೇಜ್ ಅಲ್ವಾ. ಸೊ ನೋಡಿ, ಈ ಒಂದು ಮೆಸೇಜು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂಥದ್ದು. ಸೊ 2,000 ರೂಪಾಯಿ 11ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಈಗ ಜನರಿಂದನೂ ಅಭಿಪ್ರಾಯ ಬರ್ತಾ ಇದೆ, 2,000 ರೂಪಾಯಿ ಜಮಾ ಆಗ್ತಾ ಇದೆ ಸರ್ ಅಂತಾನೆ ಕಮೆಂಟಲ್ಲಿ ಬರ್ತಾ ಇರುವಂಥದ್ದು. ಸೊ ಇಷ್ಟು ದಿನ ಬರ್ತಾ ಇರಲಿಲ್ಲ, ಗೃಹಲಕ್ಷ್ಮಿ ಅಲ್ಲ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಜಮಾ ಆಗಿದೆ ಅಂತ ಬರ್ತಾ ಇತ್ತು. ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತ ಬರ್ತಾ ಇದೆ. ಸೊ ಅದ್ರ ಜೊತೆಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಲೈವ್ ಅಲ್ಲಿ, ಅಂದ್ರೆ ಆ ಒಂದು ಮಾಧ್ಯಮಗಳಲ್ಲಿ ಏನು ಲೈವ್ ಪ್ರೂಫ್ ಆಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಾನು ಕೂಡ ತಿಳಿಸ್ಕೊಡ್ತೇನೆ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೂ ಕೂಡ ಹಣ ಬೇಕಾದ್ರೆ ಈ ಒಂದು ವಿಡಿಯೋನ ತಿಳ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಮಾತ್ರ ಎಲ್ಲ ಕೂಡ ತಿಳಿಯುತ್ತೆ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸೊ ಈ ಒಂದು ಮೆಸೇಜು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂಥದ್ದು. ಸೊ ಈಗಾಗಲೇ ಕೂಡ ತೋರಿಸಿದ್ದೀನಿ, ಈಗೂ ಕೂಡ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಆ ಒಂದು ಕಮೆಂಟ್ಗಳನ್ನು ಕೂಡ ತೋರಿಸ್ಬೇಕಂದ್ರೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅಲ್ಲಿಂದ ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಆ ಒಂದು ಕಮೆಂಟ್ಗಳು ಕೂಡ ಜನರಿಂದನೇ ಅಭಿಪ್ರಾಯ ಬಂದಿರುವಂಥದ್ದು. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ರೆ ಅದನ್ನ ಒಂದು ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೈವ್ ಪ್ರೂಫ್ ಆಗಿ ಮಾಧ್ಯಮದಲ್ಲಿ ಏನು ಹೇಳಿದ್ರು ಅಂದ್ರೆ, ಇಲ್ಲಿ ನೋಡಿ, ಜೂನ್ ನಲ್ಲೂ ಕೂಡ ಈಗಾಗಲೇ ಹಾಕಿದೀವಿ, ಟ್ರೆಜರಿಗೆ ಬಂದಿದೆ. ಇವತ್ತು ಕ್ರೆಡಿಟ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ, ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ 30 ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಅದ್ರ ಜೊತೆಗೇನೆ 2 ತಿಂಗಳಾಯ್ತು ಅಮೌಂಟ್ ಹಾಕಿಲ್ಲ ಅಂತಾನು ಕೂಡ ಒಪ್ಕೊಂಡಿದ್ದಾರೆ. ಸೊ ಒಪ್ಕೊಂಡ ಮೇಲೆನೆ DBTಗೆ ಪುಷ್ ಮಾಡಿ ಸೊ ಅಮೌಂಟನ್ನು ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇರುವಂಥದ್ದು. ಸೊ ಜಮಾ ಮಾಡುವುದರ ಜೊತೆಗೆ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಸೊ ಅವುಗಳನ್ನು ಕೂಡ ಹಾಕೊಡ್ತಾವ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದವ್ರಿಗೆ ಮಾತ್ರ ಬರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೇನೆ ಸೊ ನಿಮಗೆ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಕಮೆಂಟ್ ಅಲ್ಲಿ ಬರ್ತಾ ಇದೆ 12ನೇ ಕಂತಿನ ಹಣ ಜಮಾ ಯಾವಾಗ ಆಗುತ್ತೆ ಸರ್ ಅಂತ. ಸೊ 12ನೇ ಕಂತಿನ ಹಣ 11ನೇ ಕಂತಿನ ಹಣ ಕ್ಲಿಯರ್ ಆಗಬೇಕು. ಮೊದಲು 11ನೇ ಕಂತಿನ ಹಣ ಸಂಪೂರ್ಣವಾಗಿ ಕ್ಲಿಯರ್ ಆದ ತಕ್ಷಣ ಜುಲೈ 15ನೇ ತಾರೀಕಿನವರೆಗೂ ಕೂಡ ಈ ಒಂದು 11ನೇ ಕಂತಿನ ಹಣ ನಾವು ಜಮಾ ಮಾಡ್ತಾವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ 12ನೇ ಕಂತಿನ ಹಣ ರಿಲೀಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ. ಆದರೆ ಇಲ್ಲಿ 11ನೇ ಕಂತಿನ ಹಣ ಜಮಾ ಆದ್ಮೇಲೆ 12ನೇ ಕಂತಿನ ಹಣಕ್ಕೆ ಕೈ ಹಾಕೋದು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲೆಕ್ಷನ್ ಟೈಮ್ದಲ್ಲಿ ಡಿಲೇ ಆಗಿದೆ, ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಡಿಲೇ ಆಗಿದೆ. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ನಾವು ಕಂಟಿನ್ಯೂ ಆಗಿ ಸ್ಪೀಡಾಗಿ ಹಾಕ್ತೇವೆ ಅಂತ ಹೇಳಿದ್ದೀವಿ. ಸೊ ಅಲ್ಲಿ ಕೂಡ ಡಿಲೇ ಆಯಿತು, ಬಹಳಷ್ಟು ಈಗ ಡಿಲೇ ಆಗಿದೆ. ಈಗ ಮೊದಲಿಗೆ 11ನೇ ಕಂತಿನ ಕಡೆಗೇನೆ ಫೋಕಸ್ ನಮ್ಮದು. ಸೊ ಒಂದು 11ನೇ ಕಂತಿನ ಹಣ ಕ್ಲಿಯರ್ ಮಾಡ್ತೇವೆ, ಯಾಕಂದರೆ ಮಹಿಳೆಯರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಸೊ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು, ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜಮಾ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಾದ್ರೆ ನಮ್ಗೆ ಬೇಡ, ಯಾವುದೇ ಯೋಜನೆಗಳು ಕೂಡ ಬೇಡ, ಬೆಲೆ ಏರಿಕೆನೂ ಕೂಡ ಬೇಡ ಅಂತ ಒಂದು ಮಾಹಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದು. ಈಗ ನೋಡ್ಬೋದು ನೀವು, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಹಾಲಿನ ಬೆಲೆ ಕೂಡ ಏರಿಕೆ ಆಯಿತು ಇನ್ಮೇಲಿಂದ. ಮತ್ತೆ ನೆಕ್ಸ್ಟ್ ಶಕ್ತಿ ಯೋಜನೆಯಲ್ಲಿ ಬಸ್ ಒಂದು ಟಿಕೆಟ್ ದರನೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿಕೆಗಳು ಬರ್ತಾ ಇದ್ದಾವೆ. ಅದು ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ಅದೇನು ಹೆಚ್ಚಳ ಮಾಡಿದ್ರೆ ಅದನ್ನು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ಅದು ಗಂಡಸರಿಗೆ ಮಾತ್ರ ಹೆಚ್ಚಾಗತ್ತೆ, ಹೆಂಗಸರಿಗಲ್ಲ. ಹೆಂಗಸರಿಗೆ ಫ್ರೀಯಾಗಿ ಇರುತ್ತೆ. ಅಂದರೆ ಏನು, ಗಂಡಸರಿಂದ ತೆಗೆದುಕೊಂಡು ಗಂಡರಿಂದ ಹೆಂಡತಿಗೆ ಕೊಡೋದಾಗತ್ತೆ. ಸೊ ಇದೆಷ್ಟೇ ಅಂತ ಮಾಹಿತಿ ಬರ್ತಾ ಇದೆ, ಜನರಿಂದ ಅಭಿಪ್ರಾಯ. ಆ ರೀತಿ ಹೆಚ್ಚಳ ಮಾಡಿದ್ರೆ ಮತ್ತೆ ಅದೇ ರೀತಿ ಅರ್ಥ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಗಂಡಸರಿಗೆ ಹೆಚ್ಚಳ ಮಾಡಿದ್ರೆ ಗಂಡರಿಂದ ಅಮೌಂಟ್ ತೆಗೆದುಕೊಂಡು ಹೆಂಡತಿಗೆ ಫ್ರೀ ಕೊಟ್ಟಂಗೆ ಆಗುತ್ತೆ. ಸೊ ಇದು ಯೂರೇನ್ ಕೊಟ್ಟಂಗಾಯ್ತು, ಜನರಿಂದ ಒಂದು ತೆಗೆದುಕೊಂಡು ಜನರಿಗೆ ಕೊಟ್ಟಂತಾಯಿತು. ಈಗಾದರೂ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅದ್ರ ಜೊತೆಗೆ ಹಾಲಿನ ಬೆಲೆ ಕೂಡ ಏರಿಕೆ ಆಗಿದೆ. ಸೊ ಇವಿಷ್ಟುಗಳ ಅಮೌಂಟ್ ಹೆಚ್ಚಳ ಮಾಡಿ ಈ ಕಡೆಗೆ ಫ್ರೀಯಾಗಿ ಕೊಟ್ಟರೆ ಮತ್ತು ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದಂಗೆ ಆಗಿಬಿಟ್ಟತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಲ ಕೂಡ ಹೆಚ್ಚಾಗಿರುವಂಥದ್ದು. ಸೊ ಹೆಚ್ಚಳ ಆಗ್ತಾ ಇರುವಂಥದ್ದು ಜನರಿಂದ ಈ ಒಂದು ಮಾಹಿತಿ ಬರ್ತಾ ಇದೆ. ಮತ್ತು ಮಾಧ್ಯಮದಲ್ಲಿನೂ ಕೂಡ ಬಹಳಷ್ಟು ಈ ಒಂದು ಮಾಹಿತಿ ವೈರಲ್ ಆಗ್ತಾ ಇರುವಂಥದ್ದು. ನಮ್ಮ ರಾಜ್ಯದ ಸಾಲಗಳು ಹೆಚ್ಚಾಗ್ತಾ ಇದೆ. ಸೊ ಸರ್ಕಾರದ ಪ್ರಾಪರ್ಟಿಗಳನ್ನು ಅಡ ಇಟ್ಟು ಈ ಒಂದು ಯೋಜನೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಸೊ ಅದನ್ನೆಲ್ಲ ಎಚ್ಚೆತ್ತುಕೊಳ್ಬೇಕಾಗತ್ತೆ ನಾವು. ಸೊ ಈ ಒಂದು ಯೋಜನೆಗಳನ್ನು ನಡೆಸೋದು ಯಾಕೆ, ಬೆಲೆಗಳನ್ನು ಏರಿಸೋದ್ರೆ ಯಾಕೆ ಅಂತ ಮಾಹಿತಿ ಬರ್ತಾ ಇದೆ. ಬೆಲೆಗಳನ್ನು ಏರಿಸಬೇಡಿ, ಯೋಜನೆಗಳನ್ನು ಫ್ರೀಯಾಗಿ ಕೊಟ್ಟರೆ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಮಹಿಳೆಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ನೀವು
ಒಂದು 2,000 ರೂಪಾಯಿ ಏನಿದೆಲ್ಲ ಕಂಟಿನ್ಯೂ ಆಗಿ ಜಮಾ ಮಾಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ತಕ್ಷಣ ಸೊ ಎಚ್ಚೆತ್ತುಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಕಂಟಿನ್ಯೂ ಆಗಿ ಇನ್ಮೇಲಿಂದ ಅಮೌಂಟ್ ಬರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಸೊ ತೋರಿಸಿದ್ದೀನಿ ಕೂಡ, ಸೊ ಲೈವ್ ಪ್ರೂಫ್ ಆಗಿ. ಸೊ ಎಲ್ಲನೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.